ಕರ್ನಾಟಕ ರಕ್ಷಣಾ ವೇದಿಕೆಯವರಿಗೆ ಸೇರಬೇಕು ಅನ್ನೋದೇನಿಲ್ಲ. ನಾವು ನೆಲದಲ್ಲೂ ಕೂತು ಹೋರಾಟ ಮಾಡಿದ್ದೀವಿ. ಇಲ್ಲಲ್ಲ, ದೆಹಲಿಯಲ್ಲೂ ಸಹ ರಾಷ್ಟ್ರದ ರಾಜಧಾನಿಯಲ್ಲೂ ಬೀದಿಯಲ್ಲಿ ಕೂತು ಹೋರಾಟ ಮಾಡಿದ್ದೀವಿ. ನಮ್ಮ ಉದ್ದೇಶಗಳು ಈಡೇರಬೇಕು ಅನ್ನೋದಾದ್ರೆ ನೀವು ಅದಕ್ಕೆ ಯಾವುದಕ್ಕೂ ಕೇರ್ ಮಾಡುವ. ನಿಂತ್ಕೊಳ್ಳಿ. ತೋಳಿ, ಎಲ್ಲರೂ ತೋಳಿ ಎತ್ಕೊಳ್ಳಿ, ಕೈಲಿ ಹಾಗೆ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಜೋರಾಗಿ ಒಂದ್ಸಲಿ ತಿರ್ಸಿ. ಆಯ್ತು ಆಯ್ತು ಆಯ್ತು. ಕರವೇ ಮಹಾ ಸಂಘರ್ಷ ಯಾತ್ರೆ. ನಾವು ಎಲ್ಲ ಉದ್ಯಮವನ್ನು ಮಾಡೋದು ಗೊತ್ತಿದೆ, ಮಾಡ್ತೀವಿ. ವಿಜಯನಗರದ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನ ರಾಶಿ ಹಾಕಿ ಬೀದಿಯಲ್ಲಿ ವ್ಯಾಪಾರ ಮಾಡಿದ ಪ್ರತಿಯೊಬ್ಬ ಕನ್ನಡಿಗ, ನಿಮ್ಮಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಬರುತ್ತೆ, ಯಾವುದೋ ಏಜೆನ್ಸಿ ಬರುತ್ತೆ ಅಂದ್ರೆ ನೀವು ಮುಲಾಜಿನೆಲ್ಲ ಕೇಳಬೇಕು. ಪಾಪ ನಮ್ಮ ಉತ್ತರ ಕರ್ನಾಟಕದ ಆ ಭಾಗದ ಜನ ಬದುಕು ನೋಡ್ಕೊಂಡು ಮುಂಬೈಗೆ ಹೋಗ್ತಾರೆ, ಬದುಕು ನೋಡ್ಕೊಂಡು ಗೋವಾಕ್ಕೆ ಹೋಗ್ತಾರೆ, ಬದುಕು ನೋಡ್ಕೊಂಡು ಹೈದರಾಬಾದ್ಗೆ ಹೋಗ್ತಾರೆ. ಮತ್ತು ನಾವು ಇನ್ನೆಲ್ಲಿ ಹೋಗ್ಬೇಕು ಅನ್ನೋ ನಿಮ್ಮ ವ್ಯವಸ್ಥೆ, ಅದಕ್ಕೆ ನಾವು ತೀರ್ಮಾನ ಮಾಡುದು ನಮ್ಮ ಬದುಕನ್ನ ನಮ್ಮನ್ನೆಲ್ಲವೇ ಕಟ್ಕೋಬೇಕು. ಬಸವಣ್ಣವ್ರದೊಂದು ವಚನ ಇದೆ, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲದವನಯ್ಯ, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲದವನಯ್ಯ, ಇಲ್ಲಿ ಸಲ್ಲುವನು ಎಲ್ಲೆಲ್ಲಿಯೂ ಸಲ್ಲುವನಯ್ಯ ಕೂಡಲ ಸಂಗಮ ದೇವ. ನಾವು ಹುಟ್ಟಿದ, ನಾವು ಮೆಟ್ಟಿದ, ನಾವು ಓಡಾಡಿದ, ನಾವು ಹಾಡಿದ, ನಾವು ಕುಣಿದ, ನಾವು ಬದುಕಿದ, ನಾವು ಕಟ್ಟಿದ ನಮ್ಮೂರಲ್ಲಿ ನಮಗೆ ಬದುಕಿಲ್ಲ ಅಂದ್ರೆ ಎಲ್ಲಿ ಬದುಕು ಹುಡ್ಕೊಂಡು ಹೋಗ್ಬೇಕು? ಯಾರು ನಮಗೆ ಬದುಕು ಕೊಡ್ತಾರೆ? ಅದು ಎಂತ ಬದುಕು? ಚಿನ್ನದ ತಟ್ಟೆಯಲ್ಲಿ ಅಮೃತವನ್ನು ಇಟ್ಟು ಕೊಡುವಂತ ಬದುಕು ಭಾರತದೊಳಗಡೆ ಯಾವ್ದಾದ್ರು ಒಂದು ರಾಜ್ಯ ಆ ತರದ ಜನ ಇದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ನೀರ್ ಕೇಳಿದ್ರೆ ಪಾನಕ ಕೊಡುವಷ್ಟು ಒಳ್ಳೆ ಜನ ಕನ್ನಡಿಗರು. ಕೆಲವು ಕಡೆ ನೀರು ಕೇಳಿದ್ರೆ ನೀರೇ ಕೊಡಕ್ಕಿಲ್ಲ, ಅಲ್ಲಿ ನೀರೇ ಇಲ್ಲ. ನೀವು ಉತ್ತರ ಭಾರತಕ್ಕೆ ಹೋದ್ರೆ ಎಷ್ಟೋ ಜನ ಎಷ್ಟೋ ರಾಜ್ಯಗಳಲ್ಲಿ ಸರಿಯಾಗಿ ನೀರಿಲ್ಲದಲೇ ಅಲ್ಲಿ ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ಸ್ನಾನ ಮಾಡ್ತಾರೆ, ಇಲ್ಲಿ ಬಂದು ಗಾಂಚಲಿ ಮಾಡ್ತಾರೆ.
ಎಲ್ಲ ಸಿಕ್ಬಿಡ್ತು ನೋಡ್ರಿ ಇಲ್ಲಿ. ಸ್ವರ್ಗ ಸ್ವರ್ಗ, ಕನ್ನಡಿಗರ ಸ್ವರ್ಗ ಸಿಕ್ಬಿಡ್ತಲ್ಲ ಅವರಿಗೆ ಬೇಗ, ಯಾವುದು ಶ್ರಮ ಇಲ್ಲದೆ ಸಿಕ್ಬಿಡ್ತಲ್ಲ. ಅದಕ್ಕೆ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ, ಕನ್ನಡಿಗರ ಬಗ್ಗೆ ಮಾತಾಡ್ತಾರೆ. ಯಾರಪ್ಪಂದು ನಮ್ಮಿಂದ ಬೆಂಗಳೂರು, ಅವರಿಂದ ಬೆಂಗಳೂರು ಅಂತೆ. ಅವರಿಂದ ಬೆಂಗಳೂರು ಆಗಿದ್ರೆ ಅವ್ರ ರಾಜ್ಯಗಳೇ ಉದ್ಧಾರ ಮಾಡ್ಬೋದಾಗಿತ್ತಲ್ಲ. ನಮ್ಮ ಬೆಂಗಳೂರಿಗೆ ಯಾಕೆ ಬರಬೇಕಾಗಿತ್ತು? ಅಲ್ಲಿ ಒಪ್ಪತ್ತಿ ಊಟದ ಗತಿ ಹಿಂದೆ ಬಂದಂತ ಜನ ಇಲ್ಲಿ ದಿಮಾಕ್ ಮಾಡ್ತಾರೆ ಅಂದ್ರೆ ನಾವು ಸಹಿಸ್ಕೋಬೇಕ. ಅದಕ್ಕೆ ಈ ರಾಜ್ಯದ ಎಲ್ಲ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗಬೇಕು. ಈ ರಾಜ್ಯದ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರೇ ಕೆಲಸ ಮಾಡಬೇಕು.